ನಮ್ಮ ರಾಜಕಾರಣಿಗಳು ಸಾವಿರಾರು ಕೋಟಿಯನ್ನೆಲ್ಲ ಬಚ್ಚಿಟ್ಕೊಳ್ತಾರೆ, ದುಡ್ಡು ಮಾಡ್ಕೊಳ್ತಾರೆ, ಒಬ್ರಿಗೆ ಒಂದು ರೂಪಾಯಿ ವಿಚಾರ ಸರ್. ರಾಜಕಾರಣಕ್ಕೆ ಬರೋದು ಅದಕ್ಕೆ ಅಲ್ವಾ? ರಾಜಕಾರಣಕ್ಕೆ ಬರೋದು ಇದು ಧಾರ್ಮಿಕ ಮತ್ತು ದಾಸೋಹದ ಕಲ್ಪನೆ. ರಾಜಕಾರಣ ಬಂದು ಅಧಿಕಾರ ಮತ್ತು ಹಣದ ಲಾಲಸೆ. ಹಾಗಾಗಿ ಅವ್ರು ಮಾಡೇ ಮಾಡ್ತಾರೆ. ತಪ್ಪೇನಿದೆ? ಜನ ಎಚ್ಚೆತ್ಕೊಳ್ಬೇಕು. ಜನಕ್ಕೆ ಪ್ರಜ್ಞೆ ಇದ್ರೆ ಮಾತ್ರ ನಾವು ಸಾಧ್ಯ. ನೀವು ಮತ ಹಾಕಬೇಕಾದ್ರೆ ಅವ್ರು 2,000 ಕೊಡ್ತಾನೆ, ನೀವು ಮತ ಹಾಕೋದು ಗೊತ್ತು ನಿಮಗೆ. ಆಮೇಲೆ ಏನು ಪ್ರಶ್ನೆ ಮಾಡೋಕ್ಕೆ ನಮ್ಗೆ ಏನು ಹಕ್ಕಿದೆ? ಅದು ಮಾಡಿದ್ಮೇಲೆ ನಾವು ಸರ್ ಇನ್ನೊಂದು, ಈಗ ಗೌರ್ಮೆಂಟಲ್ಲಿ ಈಗ ಇಂದಿರಾ ಕ್ಯಾಂಟೀನ್ ಅಂತ ಬಂತು, ಅದು 2 ವರ್ಷ ಸರಿಯಾಗಿ ನಡೀಲ್ಲ. ಇವರು ವರ್ಷಾನುಗಟ್ಟಲೆ ಮಾಡಿ ಭಾಳ ಒಳ್ಳೆ ಕಲ್ಪನೆ. ಅದನ್ನು ಅನುಷ್ಠಾನಕ್ಕೆ ತಂದಿದೆಯಲ್ಲ, ಅದರ ಆಚರಣೆ ಮತ್ತು ಅಧಿಕಾರಿ ವರ್ಗ ಮತ್ತು ರಾಜಕೀಯ ವರ್ಗ ಎರಡೂ ಕೂಡ ಇಚ್ಛಾಶಕ್ತಿಯ ಕೊರತೆ ಅಷ್ಟೇ. ಓಕೆ, ಅವ್ರಿಗೆ ಬೇಕಾದ ಥರ ಮಾಡ್ಕೊಳ್ತಾ ಇದ್ದಾರೆ. ಮೊದಲೇ ಇದು ಯಾವುದೇ ರಾಜಕೀಯದ ಕಲ್ಪನೆಗಳಿದೆಯಲ್ಲ, ಅವು ಯಾವುವು ಅಷ್ಟೇ ಜನನ ಸಂವಹನ ಮಾಡಿ ಜನರನ್ನು ಮರೀಚಿಕೆ ಮಾಡಿ ಹೇಳೋದು ಅಷ್ಟೇ. ಇದು ನೀವು ರಾಜಕೀಯದಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಏನು ಮಾಡ್ಬೋದು ಅಂತಂದರೆ ಜನರ ಪ್ರಜ್ಞೆ ಬೆಳಿಬೇಕು. ನಾವ್ಯಾಕೆ ಮತ ನೀಡ್ತೀವಿ, ಏನು ನಮ್ಮ ಹಕ್ಕುಗಳಿವೆ, ಆ ಪ್ರಜ್ಞೆ ಇರಬೇಕು. ಜನರ ಪ್ರಜ್ಞೆ ಆದಮೇಲೆ ಏನು ಮಾಡ್ತೀರಾ? ಸರ್ ನಿಮ್ಮ ಹೆಸರು? ಮೋಹನ್ ಅಂತ. ಎಷ್ಟು ಓದಿದ್ದೀರಾ ಸರ್? ಒಂದು MSc ಆಗಿದೆ, 2 MSc ಆಗಿದೆ. ಏನು ಕೆಲಸ ಮಾಡ್ತೀರಾ ಸರ್? ನಾನು ಆ್ಯಕ್ಚುಲಿ ಏನು ಕೆಲಸ ಮಾಡ್ತಾ ಇಲ್ಲ ಈಗ. ಯಾಕೆಂದ್ರೆ ಸಂಪ್ರದಾಯ ಶಿಕ್ಷಣ ನನಗೆ ಬಹಳ ಬೇಸರ ಆಯಿತು. ಆನಂತರ ಬಿಟ್ಟೆ. ನಾನು ಸಣ್ಣ ಪುಟ್ಟ ರೆವಿನ್ಯೂ ಡಿಪಾರ್ಟ್ಮೆಂಟ್ ವರ್ಕ್ ನಂಗೆ ಚೆನ್ನಾಗಿ ಗೊತ್ತಿದೆ. ನಾನು ಓದುಗ, ತುಂಬ ವೇಗದ ಓದುಗ ನಾನು. ಹಾಗಾಗಿ ನಾನೇನು ಮಾಡ್ತೀನಿ, ಸಮಾಜಮುಖಿಯಾಗಿ ನಾನೇನು ಮಾಡ್ಬೋದು ಅಷ್ಟು ನಾನು ಮಾಡ್ಬಿಟ್ಟು ಹೋಗ್ತೀನಿ. ನನ್ನ ಫೀಸ್ ಏನಿದೆ ತಗೊಳ್ತೀನಿ. ನಾನು ಪ್ರಾಮಾಣಿಕರಾಗಿ ಯಾರು ಬದುಕಕ್ಕೆ ಸಾಧ್ಯ ಇಲ್ಲ ರೀ. ಕನಿಷ್ಠ ಪ್ರಾಮಾಣಿಕತೆಯಿಂದ ನಾವು ಬದುಕೋದಾದರೆ ನಾವು ನೆಮ್ಮದಿಯಿಂದ ಬದುಕ್ತೀವಿ ಅಷ್ಟೇ. ತುಂಬ ತಿಳ್ಕೊಂಡಿದೆ ಸರ್, ಅದಕ್ಕೆ ತಿಳ್ಕೊಂಡಿರಲ್ಲ ಓದುಗ. ನಾನು ಇವತ್ತು ಲೈಬ್ರರಿಯಲ್ಲಿ ಕನಿಷ್ಠ 4 ಗಂಟೆ ಕುಳಿತುಕೋತೀನಿ ಓದ್ತಾ. ಎಲ್ಲ ಪತ್ರಿಕೆಗಳು ಓದ್ತೀನಿ. ಫ್ರಂಟ್ ಲೈನ್ ಯಾವುದು ನನಗೆ ತುಂಬ ಇಷ್ಟವಾದ ಪತ್ರಿಕೆ ಕನ್ನಡದಲ್ಲಿ ಪ್ರಜಾವಾಣಿ, ಸುಧಾ. ಯಾಕೆಂದರೆ ಅಲ್ಲಿ ವೈಚಾರಿಕ ಲೇಖನಗಳು ಬರ್ತವೆ. ಹಾಗಾಗಿ ನಾನು ಇಷ್ಟಪಡ್ತೀನಿ. ಬೇರೆ ಪತ್ರಿಕೆಗಳು ಬಂಡವಾಳಶಾಹಿಗಳ ಮುಖವಾಣಿಗಳು, ಏನು ಮಾಡೋಕ್ಕಾಗಲ್ಲ. ಅದೆಲ್ಲ ಪ್ರಪಂಚ ಹೇಗಿದೆ, ಅವರು ಆ ಥರ ಬಂಡವಾಳಶಾಹಿಗಳು ಮುಖವಾಣಿಗಳಾಗಿದ್ದಾರೆ ಅಷ್ಟೇ. ಅವ್ರು ಬೈಯೋಕ್ಕಾಗಲ್ಲ. ಎಲ್ಲಿವರೆಗೂ ನಾವು ಜನರಲ್ ಪ್ರಜ್ಞೆ ಬರೋವರೆಗೂ, ಪ್ರಜ್ಞೆ ಬರೋ ಏನೂ ಮಾಡೋಕ್ಕಾಗಲ್ಲ.